ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮೇತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿರ್ಮಲಾರ್ಯನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು, ಪ್ರಮೇಯ ಪಂಜಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ನೇದಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು ಆ 10 ಜನ ವರದರು. 10 ಎಂಬುದು ಅನಂತ ಶಬ್ದವಾಚಿ. ಇಲ್ಲಿ 10 ಜನರು ಕೇವಲ ಸಾತ್ವಿಕ ಗುಣಗಳನ್ನು ಮಾತ್ರ ಆರಿಸಿಕೊಂಡಿದ್ದಾರೆ. ಕಾರಣ, ಮೋಕ್ಷಕ್ಕೆ ಹೋಗಬೇಕಾದವರು ಸಾತ್ವಿಕರು ಮಾತ್ರ. ಅವರ ಸಾಧನೆಯನ್ನು ಇಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ನಾವು ಉತ್ತಮ ಗತಿಗೆ ಹೋಗಬೇಕಾದಾಗ ಸಾಧನೆ ವಿವೇಕ್ಷ ನಮಗೆ ಮಾಡುತ್ತೇವೆ ಹೊರತು ಅಧೋಗತಿಗೆ ಹೋಗುವಾಗ ಆಯಾ ದೇವರ ಯೋಗ್ಯತಾನುಸಾರ ಹೋಗುವುದರಿಂದ, ಅದರಲ್ಲಿಯೂ ಸಾಧನೆ ಇರುವುದರಿಂದ ಆ ಸಾಧನೆಯನ್ನು ಯಾರು ಸಾಧನೆ ಎಂದು ಎನಿಸುವುದುಕೊಳ್ಳುವುದಿಲ್ಲ. ಎಲ್ಲವೂ ಜೀವರು ಆಶಿಸುವುದು ಸುಖವನ್ನು ಮಾತ್ರ. ದುಃಖಂ ಅನಗಾಪಿ ಮಾ ಭೂತ್ ಇತಿ ನಿಖಿಲ ಅಪೇಕ್ಷಿತ ಎಂಬುದಂತೆ ಶಾಸ್ತ್ರದಂತೆ, ಶಾಸ್ತ್ರವನ್ನು ಹೇಳುವುದಂತೆಲ್ಲ ಪ್ರಕೃತಿಯ ವ್ಯವಹಾರದಲ್ಲೂ ಪ್ರತಿಯೊಬ್ಬರಿಗೂ ಸಹ ತಾವು ಒಳ್ಳೆಯದಾಗಿರಬೇಕು, ಚೆನ್ನಾಗಿರಬೇಕು, ಸುಖವಾಗಿರಬೇಕು ಎಂಬ ಅಭಿಲಾಷೆ ಇದ್ದೇ ಇರುವುದರಿಂದ ಸಾತ್ವಿಕ ಪ್ರವೃತ್ತಿ ಉಳ್ಳ ಜೀವರನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ಸಾತ್ವಿಕರು ಸಹ ಅನಂತ ಸಂಖ್ಯೆಯಲ್ಲಿ ಇರುವುದರಿಂದ ದಶ ಸಂಖ್ಯೆಯಲ್ಲಿ ಹೇಳಿದ್ದಾರೆ ಎಂದು ನಾವು ತಿಳಿಯಬೇಕು. ವರದರು ಎಂಬ ಶಬ್ದ ಸಾತ್ವಿಕರನ್ನು ಮಾತ್ರ ತಿಳಿಸಿಕೊಡ್ತಾ ಇದೆ. ಆದರೆ ಸಾತ್ವಿಕರ ಲಕ್ಷಣವನ್ನು ತಿಳಿಯುವಾಗ ಸಾತ್ವಿಕರು ಹೇಗೆ ಇರುವುದಿಲ್ಲ ಅನ್ನುವುದಕ್ಕೆ ರಾಜಸ ತಾಮಸ ಗುಣವನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕು. ಜೀವರು ಅನಂತ ಸಂಖ್ಯೆಯಲ್ಲಿ ಇರುವುದರಿಂದ ಹರೇರನುಚರಾಃ ನೀಚೋಚ ಭಾವಂ ಗತಾಃ. ಈ ನೀಚೋಚ ಭಾವಂ ಗತ ಎಂಬತಕ್ಕಂಥದ್ದು ಸಾತ್ವಿಕರಲ್ಲೂ ಇದೆ, ರಾಜಸರಲ್ಲೂ ಇದೆ, ತಾಮಸರಲ್ಲೂ ಇದೆ. ನಾವು ಮುಖ್ಯವಾಗಿ ನೋಡ್ತಾ ಇರೋದು ಸಾತ್ವಿಕರಲ್ಲೇ ಇರತಕ್ಕಂಥದ್ದು. ಎಲ್ಲ ಜೀವರು ಸಹ ಭಿನ್ನರಾಗಿದ್ದಾರೆ ಮತ್ತು ತಾರತಮ್ಯೋಪೇತವಾಗಿದ್ದಾರೆ ಎಂದು ತಿಳಿಯಬೇಕು. ಉತ್ತಮ ಜೀವರಲ್ಲಿ ಉತ್ತಮೋತ್ತಮನಾದವನು ಜೀವೋತ್ತಮನಾದವನು ಚತುರ್ಮುಖ ಬ್ರಹ್ಮದೇವರು. ಅವರ ಸಮಾನ ಕಕ್ಷೆಯಲ್ಲಿ ಇರತಕ್ಕಂಥ ಭಾರತೀಯ ಪತಿ ವಾಯುದೇವರು. ನಂತರ ಅನಂತ ಗಣ ಸಂಖ್ಯೆಯಲ್ಲಿ ಅನಂತ ಜೀವರನ್ನು ನಾವು ಕಾಣಬಹುದು. ತಾರತಮ್ಯ ಎಂಬತಕ್ಕಂಥದ್ದು ಅತಿ ವಿಸ್ತೃತವಾಗಿರತಕ್ಕಂಥದ್ದು. ಇದನ್ನು ನಾವು ತಿಳಿದುಕೊಂಡಷ್ಟು ನಾವು ಅಗಾಧವಾಗಿ ಇರುತ್ತದೆ. ಆದರೂ ಸ್ಥೂಲ ರೂಪವಾಗಿ ತಾರತಮ್ಯವನ್ನು ತಿಳಿಯಲೇಬೇಕು. ತಾರತಮ್ಯ ತಿಳಿಯುವಾಗ ಮುಖ್ಯವಾಗಿ ತಿಳಿಯಬೇಕಾದ ಏನು? ಭಗವಂತ ಪೂರ್ಣನಾಗಿದ್ದಾನೆ, ಅವನು ಚೇತನ, ಜೀವರು ಚೇತನರು. ಆದರೆ ಭಗವಂತನನ್ನು ಪೃಥಕ್ಕಾಗಿ ನಾವು ತಿಳಿಯಬೇಕು. ಏಕೆಂದರೆ ಅವನು
ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ. ಸರ್ವದೋಷ ವಿದೂರತ್ವ ಎಂಬತಕ್ಕಂಥದ್ದು ಯಾವ ಜೀವರಲ್ಲೂ ಕಂಡು ಬರುವುದಿಲ್ಲ. ಆದ್ದರಿಂದ ಭಗವಂತನನ್ನು ನಾವು ಸಕಲ ಗುಣ ಪರಿಪೂರ್ಣ ಎಂಬತಕ್ಕಂತಹದ್ದಕ್ಕೆ ನಾವು ತಿಳಿಯಬೇಕೇ ಹೊರತು ಜೀವನ ಸಮಾನ ಕಕ್ಷೆಯಲ್ಲಿ ತಿಳಿಯಬಾರದು. ಜಡಕ್ಕಂತೂ ಜ್ಞಾನವೇ ಇಲ್ಲದೆ ಇರುವುದರಿಂದ ಜಡದಲ್ಲಿ ತಾರತಮ್ಯ ಎಂಬುದೇ ಇಲ್ಲ. ಅದರ ಉಪಯೋಗಕ್ಕೆ ತಕ್ಕಾಗೆ ಜೀವನು ಅದನ್ನು ನಿಚ್ಚೋಚ್ಚ ರೀತಿಯಲ್ಲಿ ಕಾಣುತ್ತಾನೆ. ಭಗವದ್ಗೀತೆಯ ಮುಂದಿನ ವಾಕ್ಯದಲ್ಲಿ ಭಗವಂತನ ಉತ್ಕೃಷ್ಟ ಜ್ಞಾನವನ್ನು ಹೇಗೆ ತಿಳಿದುಕೊಳ್ಳಬೇಕು? ಭಗವಂತ ಮತ್ತು ಪ್ರಕೃತಿ ಎರಡು ಪದಾರ್ಥಗಳು, ಎರಡೂ ಅಪ್ರಾಕೃತವಾದರೂ ಒಂದು ಜಡ ರೂಪ, ಒಂದು ಚೇತನ ರೂಪ. ಈ ಪ್ರಕೃತಿ ಮತ್ತು ಪುರುಷರನ್ನು ಸರಿಯಾದ ತಿಳುವಳಿಕೆ ಮಾಡಿದಲ್ಲಿ ಮಾತ್ರ ಈ ಪ್ರಕೃತಿಯಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಹೊಂದಬಹುದು. ಆ ದೃಷ್ಟಿಯಿಂದ ಶ್ರೀ ವೇದವ್ಯಾಸದೇವರು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಕೃಷ್ಣನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಯಾ ಏವಂ ವೇತ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ ನ ಸಾ ಭೂಯೋ ಅಭಿಜಾಯತೆ. ಯಾರು ಈ ಪ್ರಕೃತಿ ಪುರುಷರನ್ನು ಪ್ರಾಕೃತ ಸತ್ವಾದಿ ಗುಣಗಳೊಂದಿಗೆ ತಿಳಿಯುತ್ತಾನೋ ಅವನು ಹೇಗೆ ಬದುಕಿದರೂ ಮತ್ತೊಮ್ಮೆ ಹುಟ್ಟಲಾರ, ಮುಕ್ತನಾಗುತ್ತಾನೆ. ಜೀವ ಪರಮಾತ್ಮರು ಎಂಬ ಎರಡು ಬಗೆಯ ಪುರುಷ ಮತ್ತು ಜಡ ಚೇತನ ರೂಪ ದ್ವಿವಿಧ ಪ್ರಕೃತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಮದಾನಂತೀರ್ಥರು ಇದಕ್ಕೆ ಭಾಷ್ಯವನ್ನು ಬರೆದು ನಮಗೆ ಅನುಗ್ರಹಿಸುತ್ತಾರೆ. ಪುರುಷಃ ಸುಖ ದುಃಖಾನಾಂ ಇತಿ ಜೀವ ಉಕ್ತಃ, ಪುರುಷಂ ಪ್ರಕೃತಿ ಇತಿ ಜೀವೇಶ್ವರೌ ಸಹೈವ ಉಚ್ಯತೆ. ಅನ್ಯತ್ರ ಮಹಾತಾತ್ಪರ್ಯ ವಿರೋಧಃ ಉತ್ಕರ್ಷಃ ಇತಿ ಮಹಾತಾತ್ಪರ್ಯಂ ತಥಾ ಹಿ ಸೌಕರಾಯಣ ಶ್ರುತಿ. ಈ ಶ್ಲೋಕದಲ್ಲಿ ಸುಖ ದುಃಖಗಳ ಅನುಭವಕ್ಕೆ ಕರ್ತೃ ಪುರುಷ ಎಂದು ಜೀವನನ್ನು ಕುರಿತು ಹೇಳಲಾಗಿದೆ. ಈ ಶ್ಲೋಕಕ್ಕೆ ಅದ್ವೈತ ಮತವು ಈ ಪುರುಷನನ್ನು ಯಾರು ತಿಳಿಯುವರೋ, ಅಂದರೆ ಸಾಕ್ಷಾತ್ ನಾನೇ ಎಂದು ತಿಳಿಯುವರೋ ಅವರು ಮತ್ತೆ ಸಂಸಾರದಲ್ಲಿ ಹುಟ್ಟುವುದಿಲ್ಲ ಎಂದು ಈ ರೀತಿಯ ಅರ್ಥೈಸುವಿಕೆ ಯುಕ್ತವಲ್ಲ. ಈ ಶ್ಲೋಕಕ್ಕೆ ಐಕ್ಯಪರವಾಗಿ ಅರ್ಥ ಮಾಡುವುದು ವೇದ ಮಹಾತಾತ್ಪರ್ಯಕ್ಕೆ ವಿರುದ್ಧವಾಗಿದೆ. ಹಿಂದೆ ತಿಳಿಸಿದಂತೆ ವಿಷ್ಣುವೇ ಸರ್ವಗುಣೋತ್ಕೃಷ್ಟ ಎನ್ನುವುದೇ ವೇದ ಮುಖ್ಯ ತಾತ್ಪರ್ಯ ಎಂಬ ವಿಷಯದಲ್ಲಿ ಯುಕ್ತಿಯನ್ನು ಹೇಳಿದ್ದೇವೆ ಅಂತ ಹೇಳಿ ಸೌಕರಾಯಣ ಶ್ರುತಿಯಲ್ಲಿ ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ. ತಥಾ ಹಿ ಸೌಕರಾಯಣ ಶ್ರುತಿ ಅವಾಚ್ಯ ಉತ್ಕರ್ಷ ಮಹತ್ವತ್ವಾತ್ ಸರ್ವಾಚಾರಾಂ ಸರ್ವನ್ಯಾಯಾನಾಂ ಚ ಮಹತ್ಪರತ್ವಂ ವಿಷ್ಣೋಃ ಅನಂತಸ್ಯ ಪರಾತ್ಪರಸ್ಯ ತಚ್ಚಾಪಿ ಹಿ ಅಸ್ಯೇವ ನ ಚಾತ್ರ ಶಂಕಾ. ಅತೋ ವಿರುದ್ಧಂ ತು ಯದತ್ರ ಮಾನಂ ತದಕ್ಷಜಾತಾವತಾಪಿ ಯುಕ್ತಿಃ ತತ್ ಪ್ರಮಾಣಂ ಕವಯೋಃ ವದಂತಿ ನ ಚಾಪಿ ಯುಕ್ತಿಃ ಊನ ಹಿ ಊಕನ ಮತಿಃ ಇತಿ ದೃಷ್ಟೇಃ ಇತಿ. ಅತೋ ಯುಕ್ತಿಭಿಃ ಅಪಿ ಏತದ್ ಫಲಾಪೋ ನ ಯುಕ್ತಃ. ಅತೋ ಯಾ ಯುಕ್ತಃ ವಿದ್ಯಮಾನತ್ವಾದಿ ಕಲ್ಪಯತೆ ಸಾಪಿ ಆಭಾಸರೂಪಾ ಇತಿ ಸಜೀವ ಮಹಾತ್ಮಂ ವೇದೈರುಚ್ಯತೆ ಇತಿ ಸಿದ್ಧ್ಯತಿ. ಸೌಕರಾಯಣ ಶ್ರುತಿ ಹೀಗೆ ಹೇಳ್ತಾ ಇದೆ. ಅನಂತನೂ ಪರಾತ್ಮನೂ ಆಗಿರುವನು ವಿಷ್ಣು ಮಹತ್ತಾದ್ದರಿಂದ ಅವಾಚ್ಯವಾದ ಆ ವಿಷ್ಣುವಿನ ಉತ್ಕರ್ಷದಲ್ಲೇ ಸಕಲ ವೇದ ವಾಕ್ಯಗಳಿಗೂ ಯುಕ್ತಿಯನ್ನು ನಿರೂಪಿಸುವ ಬ್ರಹ್ಮಸೂತ್ರಗಳಿಗೂ ಪ್ರಧಾನ ತಾತ್ಪರ್ಯವಿರುವುದು. ವೇದವು ಹೇಳುವ ವಿಷ್ಣುವಿನ ಈ ಉತ್ಕರ್ಷ ಸತ್ಯವೇ ಆಗಿದೆ. ಅದಕ್ಕೆ ವಿರುದ್ಧವಾದ್ದರಿಂದ ಐಕ್ಯವಾದ ಗೀತಾ ಅಂದರೆ ಐಕ್ಯವಾದ ಅರ್ಥ ಸಮ್ಮತವಲ್ಲ.
ಅವಾಂತರಂ ಚ ತಾತ್ಪರ್ಯಂ ತತ್ರ ಅಸ್ತಿ ಉಕ್ತಂ ಚ ತತ್ರೈವ ಅವಾಂತರಂ ತತ್ಪರತ್ವಂ ಚ ಸತ್ತೇ ಮಹದ್ವಾಪ್ಯೆ ಏಕತ್ವಂ ಯೋರಂತೆ ಇತಿ ಶ್ಯಾಮತ್ವಾದಭಿಧಾನಸ್ಯಾಯುಕ್ತಂ ಚ ಪುರುಷಮಿತಿ ಕಲ್ಪಿತಂ ಯುಕ್ತಾದೇಹಿ ಅಭಾಸತ್ವಂ ಅಜ್ಞಾನಸಂಭವಾತ್ ನ ತು ಸ್ವತಃ ಪ್ರಮಾಣಸ್ಯ ವೇದಸ್ಯ ಅಭಾಸತ್ವಂ ಅದರ್ಶನಂ ಚ ಸಂಭವತ್ಯೇವ ಪುಂಸಾಂ ಬಹೂನಾಮಪಿ ಅಜ್ಞಾನಾತ್ ತರ್ಹಿ ಅಸ್ಯ ಧನಾದೀತಾಶ್ರುತ್ಯಾದೌ ವಿಪರ್ಯಯೋಪಿ ಸ್ಯಾದಿತಿ ನ ವಾಚ್ಯಂ ಯತಃ ತತ್ರೈವಾಹ ನೈತದ್ವಿರುದ್ಧವಾಚೋ ನೈತದ್ವಿರುದ್ಧಯುಕ್ತಯಃ ಇತಿ ಪ್ರಜಾಪತೆ ಉವಾಚ ಇತಿ ತದ್ವಿರುದ್ಧಂ ಚ ಜೀವಸಾತ್ಮಂ. ಸೌಕರ್ಯಾನ ಶ್ರುತಿ ಹೇಳುವಂತೆ ತಾನು ಹೇಳುವ ವಿಷಯದ ಸ್ವಚ್ಛತೆಯಲ್ಲಿ ಶ್ರುತಿಗೆ ಅಮುಖ್ಯ ತಾತ್ಪರ್ಯವಿದೆ. ವಸ್ತುತಃ ಅದರಲ್ಲೂ ಮುಖ್ಯ ತಾತ್ಪರ್ಯವೇ. ಏಕೆಂದರೆ ವಿಷ್ಣುವಿನ ಉತ್ಕರ್ಷವು ಅದರ ಸ್ವಚ್ಛವು ಒಂದೇ, ಅವೆರಡು ಪ್ರತ್ಯೇಕವಲ್ಲ. ಯುಕ್ತಿ ಮತ್ತು ಪೌರುಷೇಯ ವಾಕ್ಯಗಳು ಪುರುಷರ ಬುದ್ಧಿ ಕಲ್ಪಿತವಾದ್ದರಿಂದ ವೇದ ಮತ್ತು ಅವುಗಳಿಗೆ ವಿರೋಧ ಬಂದಾಗ ಅವುಗಳೇ ಅಪ್ರಮಾಣಗಳೆನಿಸುವುದು ಸಹಜ. ಹೆಚ್ಚಿನ ವ್ಯಕ್ತಿಗಳು ಅಜ್ಞಾನಿಗಳಾಗಿರುವುದು ಕಂಡು ಬಂದಿರುವುದರಿಂದ ಯುಕ್ತಿಯಲ್ಲಿ ದೋಷಗಳು ಇದ್ದರೂ ತಿಳಿಯದಿರುವುದು ಸಂಭಾವಿತ. ವೇದದಲ್ಲೇ ವಿಷ್ಣು ಉತ್ಕರ್ಷಕ್ಕೆ ವಿರುದ್ಧವಾಗಿಯೂ ಹೇಳಿರಬಹುದು. ವೇದದ ಆ ಭಾಗ ಲುಪ್ತವಾಗಿರಬಹುದು ಎಂಬ ಸಂಶಯ ಬಂದರೆ ಶ್ರುತಿ ಶ್ಯಾಮೋ ಅಥವಾ ಇತ್ಯಾದಿಯಲ್ಲಿ ವೇದ ಪುರುಷ ಇದಕ್ಕೆ ಪರಿಹಾರವನ್ನು ಹೇಳುತ್ತಾನೆ. ಭಗವದ್ ಉತ್ಕರ್ಷಣಕ್ಕೆ ವಿರುದ್ಧವಾದ ವಾಕ್ಯಗಳಲ್ಲಿ ಯುಕ್ತಿಗಳಾಗಲಿ ಇಲ್ಲ ಹೀಗೆಂದು ಪ್ರಜಾಪತಿ ಹೇಳಿದನು. ಆದ್ದರಿಂದ ಶ್ರುತಿಸಮ್ಮತವಾದ ಭಗವದ್ ಉತ್ಕರ್ಷಣಕ್ಕೆ ಜೀವ ಬ್ರಹ್ಮ ಐಕ್ಯ ವಿರುದ್ಧವಾಗಿದೆ. ಪ್ರಮಾಣಗಳನ್ನು ವಿಧಿ ನಿಷೇಧಗಳೆರಡು ಎಂದು ವಿಭಾಗಿಸಲಾಗುತ್ತದೆ. ನಿರೂಪಿಸುವ ವಸ್ತುಗಳನ್ನು ಉಂಟು ಎನ್ನುವ ಪ್ರಮಾಣಗಳು ವಿಧಿ ರೂಪಗಳು. ಅದರಿಂದ ವೇದವಾಕ್ಯಗಳು ವಿಷ್ಣೋತ್ಕರ್ಷವನ್ನು ಹೇಳುತ್ತದೆ ಎಂದರೆ ಉಂಟೆಂದು ಹೇಳುತ್ತದೆ ಎಂದೇ ಅಭಿಪ್ರಾಯ. ಯುಕ್ತಿ ಮತ್ತು ವೇದಗಳ ಈ ವಿರೋಧ ಬಂದಾಗ ಯುಕ್ತಿಗೆ ಅಪ್ರಮಾಣವಾಗುತ್ತದೆ. ಕಾರಣ ಯುಕ್ತಿ ರಚಿಸುವುದು ನಮ್ಮ ಬುದ್ಧಿಯಿಂದ ಬರುತ್ತೆ. ಆದರೆ ವೇದ ಅಪೌರುಷವಾದದ್ದು, ಯಾವುದೇ ಪುರುಷನ ಅಭಿಪ್ರಾಯ ಅದಲ್ಲ. ಆದ್ದರಿಂದ ಅಲ್ಲಿ ದೋಷಗಳಿಗೆ ಅವಕಾಶವಿಲ್ಲ. ಆಭಾಸ ಏವ ಚ ಇತಿ ಚ ಉಕ್ತಂ. ಇದನ್ನು ಒಂದು ವಾಕ್ಯದಲ್ಲಿ ಪುರಾಣ ವಚನದಲ್ಲೂ ತಿಳಿಸ್ತಾ ಇದ್ದಾರೆ. ಜನ್ಮೇಜಯ ವಾಚ ಬಹುವಾ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತು ಕೋ ಹಿ ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹಸಿ. ವೈಶಂಪಾಯನ ತಿಳಿಸ್ಕೊಡ್ತಾರೆ. ನ ಏತದೆಚ್ಚಂತ ಪುರುಷಂ ಏಕಂ ಕುರು ಕುಲೋದ್ಭವ ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕಯೋನಿ ಉಚ್ಯತೆ ತಥಾ ತಂ ಪುರುಷಂ ವಿಶ್ವಮಾಖ್ಯಾಮಿ ಗುಣಾಧಿಕಂ ಇತಿ ಮೋಕ್ಷಧರ್ಮೇ. ನ ಚ ತತ್ಸರ್ವಂ ಸ್ವಪ್ನೇಂದ್ರಜಾಲವತೋ ವೈಧರ್ಮಸ್ಯ ಸ್ವಪ್ನಾದಿವತೋ ಇತಿ ಭಗವದ್ವಚನಂ. ನ ಚ ಸ್ವಪ್ನವತ್ ಏಕಜೀವಕಲ್ಪಿತತ್ವೇ ಮಾನಂ ಪಶ್ಯಾಮಃ ವಿಪರ್ಯಯೇ ಮಾಸ್ಯ ಉಕ್ತದ್ವಿತೀಯೇ ಉಕ್ತಂ ಚ ಆಯಾಸ್ಯ ಶಾಖಾಯಾಂ. ಎಲ್ಲ ಋಷಿಗಳು ತಾವು ತಿಳಿದಿದ್ದನ್ನು ಕಂಡುಕೊಂಡದ್ದನ್ನು ಸ್ಪಷ್ಟಪಡಿಸಿರತಕ್ಕಂಥದಕ್ಕೆ ಸ್ಮೃತಿಗಳು ಅಂತ ಹೆಸರು. ಸ್ವಪ್ನೋ ಸ ವಾ ಅಯಂ ಚಂಚಲತ್ವಾನ್ ಸ್ವಪ್ನೋ ನಹಿ ವಿಚ್ಛೇದೋ ಯತದಿತಿ. ಬ್ರಹ್ಮಸೂತ್ರದಲ್ಲಿ ಜೀವಾತ್ಮನು ಈಶ್ವರನ ಪ್ರತಿಬಿಂಬನು ಎಂದು ಹೇಳುತ್ತದೆ. ಮೋಕ್ಷ ಧರ್ಮದಲ್ಲೂ ಜನ್ಮೇಜಯನು ಹೇಳಿದನು, ಋಷಿಗಳೇ, ಪುರುಷರ ಅನೇಕರು ಅಥವಾ ಒಬ್ಬನು
ಅನೇಕರಾದರೆ ಅವರೆಲ್ಲರ ಸಮಾನರು, ಅವರಲ್ಲಿ ಒಬ್ಬ ಶ್ರೇಷ್ಠವಾದರೂ ಇರುವನಾದರೆ ಅವನು ಆರು, ಅವನು ಹೇಗೆ ಶ್ರೇಷ್ಠ ಅದನ್ನು ಕೇಳಬೇಕು ಎಂಬತಕ್ಕಂಥದ್ದಾಗೆ ಜನ್ಮೇಜಯ ರಾಜ ಕೇಳಿದಾಗ ವೈಶಂಪಾಯನ ಉತ್ತರಿಸುತ್ತಾರೆ, ಎಲೆ ಕುರುವಂಶಜನೇ, ಪುರುಷನು ಒಬ್ಬನೇ ಎಂಬುದನ್ನು ತಿಳಿದವರು ಒಪ್ಪುವುದಿಲ್ಲ. ಪುರುಷರು ಅನೇಕರು, ಈ ಅನೇಕರಲ್ಲಿ ಎಲ್ಲದಕ್ಕೂ ಕಾರಣನಾದವನಾರೋ ಅವನೇ ಶ್ರೇಷ್ಠ. ವ್ಯಾಪ್ತನಾದವನು ಹೇಗೆ ಶ್ರೇಷ್ಠನಾದನೆಂದು ಹೇಳುತ್ತೇನೆ ಕೇಳು. ಐಕ್ಯವಾದ ಇದಕ್ಕೆ ವಿರುದ್ಧವಾದ್ದರಿಂದ ಅಗ್ರಾಹ್ಯವಾಗಿದೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಜಗತ್ತಿಗೂ ಸ್ವಪ್ನ ವಸ್ತುಗಳು ವ್ಯತ್ಯಾಸ ಇರುವುದರಿಂದ ಅದು ಸ್ವಪ್ನ ವಸ್ತುಗಳಂತೆ ಅಲ್ಲ ಎಂದು ಹೇಳಿದ್ದಾರೆ. ಹಾಗೂ ಜಗತ್ತು ಸ್ವಪ್ನ ವಸ್ತುವಿನಂತೆ ಒಬ್ಬನ ಅಜ್ಞಾನ ಬಂಧ ಕಲ್ಪಿತ ಎನ್ನುವ ಪ್ರಮಾಣವಿಲ್ಲ. ಅಂದರೆ ಅದು ಸತ್ಯವಾಗಿದೆ ಎನ್ನುವ ಪ್ರಮಾಣವನ್ನು ಈಗಾಗಲೇ ತಿಳಿಸಿದ್ದೇವೆ ಎಂದು ಹೇಳಿದ್ದಾರೆ. ಆಯಾಸ್ಯ ಶಾಖೆಯಲ್ಲಿ ಪುರಾಣಗಳಲ್ಲಿ ಜಗತ್ತಿಗೆ ಸ್ವಪ್ನದ ನಿರ್ದೇಶನ ಕೊಡಲು ನಿಮಿತ್ತವನ್ನು ಜಗತ್ತು ಅಸ್ಥಿರವಾದುದರಿಂದಲೂ ಸದಾ ವಿಕಾರ ಹೊಂದುವುದರಿಂದಲೂ ಸ್ವಪ್ನ ಎಂದು ಹೇಳಲ್ಪಡುತ್ತದೆ. ಹೊರತಾಗಿ ಸ್ವಪ್ನದಂತೆ ಅದು ಅಸತ್ಯವಲ್ಲ, ಏಕೆಂದರೆ ಇದಕ್ಕೆ ಬಾಧವಿಲ್ಲ. ಅಂದರೆ ಸ್ವಪ್ನವು ಹೇಗೆ ಇದು ಸುಳ್ಳು ಎಂದು ತಿಳಿದು ಬರುವುದೋ ಅದರಂತೆ ಜಗತ್ತು ಎಂದು ಹಾಗೆ ಅನಿಸುವುದಿಲ್ಲ. ನಾಯಂ ದೋಷಹಾನಿ ಈಶ್ವರಸ್ಯ ಜೀವೈಕ್ಯಂ ಉಚ್ಯತೆ, ಜೀವಸಿ ಈಶ್ವರ ಐಕ್ಯಂ ಜೇಯಂ ತದಪಿ ನ ನಿರುಪಾಧಿಕಂ ಅಥೋ ನ ಪ್ರತಿಬಿಂಬಸ್ಯ ವಿರೋಧಿ ಐಕ್ಯಂ ತಥಾ ಹಿ ಮದಚ್ಛಂದಃ ಸಶ್ರುತಿಃ ಐಕ್ಯಂ ಚಾಪಿ ಪ್ರತಿಬಿಂಬೇನ ವಿಷ್ಣೋಃ ಜೀವಸ್ಯೇತದ್ವಿಷಯೋ ವದಂತಿ ಇತಿ. ಅಹಂ ಗೃಹೋಪಾಸನೆ ಚ ಫಲಾಧಿಕ್ಯಂ ಅಗ್ನಿವೇಶ್ಯ ಶ್ರುತಿಸಿದ್ಧಂ ಅಹಂ ಗ್ರಹೋಪಾಸಕಸ್ಯ ಸಾಮ್ಯಂ ಅಭ್ಯಾಸೋಹ ವಾ ಶ್ರುತೆ ನಾಸ್ತಿ ಶಂಕಾ ಇತಿ. ತದೀಯೋ ಅಹಮಿತಿ ಜ್ಞಾನಂ ಅಹಂ ಗ್ರಹ ಇತಿ ರತಃ ಇತಿ ವಾಮನೆ ತದ್ವಶತ್ವಾತ್ ತೌಸೋ ಅಸ್ತಿ ಇತಿ ಮೃತ್ಯೇರೇವ ನ ತೋ ಸ್ವತಃ ಇತಿ ಚ ಪ್ರಾತಿಬಿಂಬೇನ ಸೋ ಅಸ್ತಿ ಮೃತ್ಯಸ್ಯ ಇತಿ ಭಾವನಾ. ತಥಾ ಹಿ ಆಯಾಸ ಶಾಖಾಯಾಂ ಮೃತ್ಯುಶ್ಚಾಹಂ ಪ್ರತಿಬಿಂಬೇನ ಸೋ ಅಸ್ತಿ ಇತ್ಯೇವಂ ಹಿ ಉಪಾಸ್ಯ ಪರಮಃ ಪುಮಾನ್ ಸಹ ಇತಿ ಪ್ರತಿಬಿಂಬಂ ಚ ತತ್ಸಾಮ್ಯಮೇವ. ಅಹಂ ಬ್ರಹ್ಮಾಸ್ಮಿ ಎಂಬ ಶ್ರುತಿ ಈಶ್ವರಿಗೆ ಜೀವನಿಂದ ಐಕ್ಯವನ್ನು ಹೇಳುತ್ತಿಲ್ಲ, ಜೀವನಿಗೆ ಈಶ್ವರನಿಂದ ಐಕ್ಯವನ್ನು ಜಾನಿಸಬೇಕೆಂದೇ ಹೇಳುತ್ತದೆ. ಈ ಐಕ್ಯ ಮುಖ್ಯವಾದ ಐಕ್ಯವಲ್ಲ. ಮಧುಚಂದ್ರಸ ಶ್ರುತಿಯಲ್ಲಿ ಜ್ಞಾನಿಗಳಿಗೆ ಜೀವನಿಗೆ ಈಶ್ವರನಿಗೆ ಐಕ್ಯವನ್ನು ಏನು ಹೇಳಿದರೋ ಅದಕ್ಕೆ ಜೀವನು ಈಶ ಪ್ರತಿಬಿಂಬನಾಗಿರುವುದೇ ಕಾರಣ. ಅಹಂ ಎಂದು ಜಾನಿಸಿದರೆ ವಿಷ್ಣು ಸಾರೂಪ್ಯವಾದ ಮುಖ್ಯ ಫಲವನ್ನು ಅಗ್ನಿವೇಶ ಶಾಖೆಯ ಹೇಳುತ್ತದೆ. ಅಹಂ ಬ್ರಹ್ಮ ಎಂದು ಜಾನಿಸುವನು ಬೇಗನೆ ಬ್ರಹ್ಮ ಸ್ವಾಮ್ಯವನ್ನು ಪಡೆಯುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಇದರಿಂದಲೂ ಇಲ್ಲಿ ಹೇಳಿದ ಐಕ್ಯ ಮುಖ್ಯವಲ್ಲ ಎಂದು ತಿಳಿಯಬಹುದು. ಅದು ಮುಖ್ಯವಾಗಿದ್ದರೆ ಐಕ್ಯ ಉಪಾಸನೆಯಿಂದ ಐಕ್ಯ ಸಿದ್ಧಿಯಾಗಬೇಕು. ಅದು ಸಾಮ್ಯವಲ್ಲ. ಐಕ್ಯವು ಗೌಣವೆಂದು ಹೇಳಿದರೆ ಪ್ರತಿಬಿಂಬ ಸಾದೃಶ್ಯವೇ ಐಕ್ಯವಾದರೆ ಅದರ ಜಾಲದಿಂದ ತಮ್ ಯಥಾ ಉಪಾಸತೆ ತಥೈವ ಭವತಿ ಎಂಬ ಶ್ರುತಿ ಹೇಳುವಂತೆ ಸಾರೂಪ್ಯ ಫಲಪ್ರಾಪ್ತಿ ಸಮಂಜಸವಾಗುತ್ತದೆ. ಹೀಗೆ ಇಲ್ಲಿ ಹೇಳಿದ ಐಕ್ಯ ಪ್ರಧಾನವಾದ ಐಕ್ಯವಲ್ಲ. ವಾಮನ ಪುರಾಣದಲ್ಲಿ ಈಶಾದೇನ ತಾನು ಎಂಬ ಭಾವನೆಯೇ ಅಹಂ ಬ್ರಹ್ಮ ಎಂಬ ಜ್ಞಾನ ಅವನ ಅಧೀನವಾದುದರಿಂದಲೇ ಸೋ ಅಸ್ಮಿ ಎಂದು ಅವನ ಸೇವಕರು ಜಾನಿಸುವರು ಹೊರತು ಸ್ವತಃ ಐಕ್ಯ ವಿರೋಧದಿಂದ ಅಲ್ಲ ಎಂದು ಸ್ಪಷ್ಟವಾಗಿ ಉಕ್ತವಾಗಿದೆ.
ಆಯಾಸ ಶಾಖೆಯಲ್ಲಿ ನಾನು ಈತನ ಪ್ರತಿಬಿಂಬನಾದ್ದರಿಂದಲೇ ನಾನು ಈಶನು ಆಗಿದ್ದೇನೆ ಎಂಬ ಜ್ಞಾನವನ್ನು ಮಾಡಬೇಕೆಂದು ಹೇಳುತ್ತದೆ. ನಿನ್ನ ಪ್ರತಿಬಿಂಬ ನಾಮದಿಂದ ನಾನು ನಿನ್ನ ಮೃತ್ಯುನೂ ಆಗಿದ್ದೇನೆ ಮತ್ತು ನೀನೇ ನಾನು ಆಗಿದ್ದೇನೆ ಎಂದು ಪರಮಪುರುಷನು ಧ್ಯಾನಿಸಬೇಕು. ಪ್ರತಿಬಿಂಬನೆಂದರೆ ಈಶನ ಸದೃಶ ಮತ್ತು ಅವನ ಅಧೀನ ಎಂದರ್ಥ. ಇದನ್ನು ತಾತ್ಪರ್ಯದಲ್ಲಿ ತಿಳಿಸುತ್ತಾರೆ. ದ್ವಿಧಂ ಪುರುಷಂ ಚೈವ ಪ್ರಕೃತಿಂ ದ್ವಿಧಾಮಪಿ ಸಹ ತದ್ಗುಣೈ ಸಮ್ಯಕ್ ಜ್ಞಾತ್ವಾ ಹಿ ಪಶ್ಯತಿ ಯಃ ಪುಮಾನ್ ಸರ್ವತಾ ವರ್ತಮಾನೋಪಿ ನ ಸಾ ಭೂಯೋ ಅಭಿಜಾಯತೆ. ಜೀವ ಪರಮಾತ್ಮನೆಂಬ ಇಬ್ಬರು ಪುರುಷರನ್ನು, ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿ ಮತ್ತು ಅಚಿತ್ ಪ್ರಕೃತಿ, ಎರಡು ಪ್ರಕೃತಿಯನ್ನು ಅವರವರ ಗುಣಗಳ ಸಹಿತವಾಗಿ ಚೆನ್ನಾಗಿ ಪರೋಕ್ಷ ಜ್ಞಾನದಿಂದ ತಿಳಿದು ಬಳಿಕ ಅಪರೋಕ್ಷ ಜ್ಞಾನವನ್ನು ಯಾರು ಪಡೆಯುವರೋ ಅವನು ಪ್ರಮಾದಾದಿಗಳಿಂದ ಅನ್ಯಾಯ ಮಾರ್ಗದಲ್ಲಿದ್ದರೂ ಈ ಭೂಲೋಕದಲ್ಲಿ ತಿರುಗಿ ಹುಟ್ಟುವುದಿಲ್ಲ. ಅವನಿಗೆ ಮೋಕ್ಷವು ನಿಯತವಾಗಿರುವುದು. ಬ್ರಹ್ಮಸೂತ್ರದಲ್ಲೂ ಕಾಮಕಾರೇಣ ಚೈಕೆ ಇಲ್ಲಿದೆ ಹಾಗೆ ಹೇಳಿದೆ. ಕಾಮಕಾರೇಣ ಕೆಲವೊಮ್ಮೆ ಸ್ವಚ್ಛಂದ ಆಚರಣೆಯಿಂದ ಅಧರ್ಮ ಮಾರ್ಗದಲ್ಲಿ ಸಾಗಿದರೂ ಎಚ್ಚೆತ್ತುಕೊಳ್ಳುತ್ತಾನೆ ಎಂದರ್ಥ. ಈ ಅಭಿಪ್ರಾಯವನ್ನು ವೇದವ್ಯಾಸದೇವರು ಯಾಕೆ ಹೇಳಿದರು ಅಂದರೆ, ಜೀವನ ಉಪಾಸನೆ ಮಾಡುವಾಗ ಅವರಲ್ಲಿ ಸತ್ವಗುಣ ಪ್ರಚುರವಾಗಿದ್ದಾಗ ಭಗವಂತನನ್ನು ಭಿನ್ನವಾಗಿ ತಿಳಿಯುತ್ತಾರೆ. ರಜೋಗುಣ ತಮೋಗುಣ ಪ್ರಚುರವಾಗಿದ್ದಾಗ ಸಮರೆಂದೂ ತಿಳಿಯತಕ್ಕಂಥ ಶಂಕೆ ಬರುತ್ತದೆ. ಅದು ಅವರ ಅನಾದಿ ಕಾಮಕರ್ಮದಿಂದ, ರಜೋಗುಣ ಉತ್ಕರ್ಷತೆಯಿಂದ ಮತ್ತು ತಮೋಗುಣದ ಪ್ರಭಾವದಿಂದ ಉಂಟಾಗುತ್ತದೆ. ಅದು ಶಾಶ್ವತವಾಗಿರುವುದಿಲ್ಲ. ಆಗ ಯುಕ್ತನಾದ ಸಾತ್ವಿಕ ಜೀವ ವೇದದ ಯುಕ್ತ ಅನುಸಂಧಾನದಿಂದ ಭಗವಂತನ ಪ್ರತಿಬಿಂಬನಾಗಿರುವುದರಿಂದ ನಾನು ಭಗವಂತನೇ ಎಂಬ ಶಬ್ದವನ್ನು ವ್ಯವಹಾರ ಮಾಡುತ್ತಾರೆ ಹೊರತು ಅಭಿನ್ನ ಎಂದು ಅರ್ಥವಲ್ಲ. ಭಗವಂತನ ಅಧೀನ ಎಂಬುದೇ ಮುಖ್ಯ ತಾತ್ಪರ್ಯ. ಇದು ಬಿಂಬೋಪಾಸನೆ ನಾವು ಪರೋಕ್ಷ ರೀತಿಯಲ್ಲಿ ತಿಳಿದಾಗ ಅದು ಶಬ್ದದಲ್ಲಿ ಮಾತ್ರ ಇರುತ್ತದೆ. ಆದರೆ ಅಪರೋಕ್ಷವಾದಾಗ ಮಾತ್ರ ಸಾಕ್ಷ್ಯ ಸಿದ್ಧವಾಗಿ ಜೀವನ ಪ್ರಕೃತಿಯೇ ಜೀವನ ಪ್ರವೃತ್ತಿ ಮತ್ತು ಜೀವನ ಸ್ಥಾನ, ಜೀವನ ವೃತ್ತಿ, ಜೀವನ ಅಸ್ತಿತ್ವ ಇದು ಪ್ರತ್ಯೇಕವಾಗಿ ಅನುಭವಿಸುತ್ತಾನೆ. ಅದು ನಿಜವಾದ ಭೇದ ಜ್ಞಾನ. ಪರೋಕ್ಷದಲ್ಲಿ ಹೇಗೆ ತಿಳಿಯುವುದು ಅಂದರೆ, ಎಲ್ಲವೂ ಭಗವಂತನ ಅಧೀನದಲ್ಲೇ ನಡೆಯುವುದರಿಂದ ಭಗವಂತನನ್ನೇ ಎಲ್ಲ ಕಡೆ ಪರೋಕ್ಷ ಶಬ್ದದಿಂದ ತಿಳಿಯುತ್ತಾರೆ. ಆದರೆ ಅಪರೋಕ್ಷ ಜ್ಞಾನ ಬಂದಾಗ, ಆತ್ಮ ಸಾಕ್ಷಾತ್ಕಾರವಾದಾಗ ಭಗವಂತ ತನ್ನೊಳಗೆ ಇದ್ದರೂ ಸಹ ಭಿನ್ನನಾಗಿದ್ದಾನೆ. ನಾನು ಅವನ ಸಾದೃಶ್ಯನಾಗಿದ್ದೇನೆ, ನಾನು ಅವನ ಸದಾ ಅಧೀನದಲ್ಲಿದ್ದೇನೆ ಎಂಬತಕ್ಕಂಥದ್ದು ಅನುಭವ ವೇದ್ಯವಾಗುತ್ತದೆ. ಇದು ಪ್ರಕೃತಿ ಮತ್ತು ಪುರುಷ ಈ ಇಬ್ಬರನ್ನು ತಿಳಿಯುವ ಬಗೆಯಾಗಿದೆ. ಪರೋಕ್ಷ ಜ್ಞಾನವು ಎಷ್ಟು ತಿಳಿದರೂ ಸಹ ಅಪರೋಕ್ಷ ಜ್ಞಾನದಲ್ಲೇ ಅದು ಸ್ಥಿರವಾದ ಅರ್ಥವನ್ನು ಕಂಡುಕೊಳ್ಳುತ್ತದೆ ಎಂಬುದೇ ಇಲ್ಲಿನ ಭಾವಾರ್ಥ. ಪರೋಕ್ಷ ಜ್ಞಾನ ಎಂಬತಕ್ಕಂಥದ್ದು ಶಬ್ದ ರೂಪದಲ್ಲಿರುತ್ತದೆ, ಅಪರೋಕ್ಷ ಎಂಬುದು ಅನುಭವ ರೂಪದಲ್ಲಿರುತ್ತದೆ. ಆದ್ದರಿಂದ ಅನುಭವಯುಕ್ತವಾದ ಪ್ರತ್ಯಕ್ಷ ಏನಿದೆ ಅದು ಪ್ರತಿ ಜೀವರಿಗೆ ಸಾಧಕ ರೂಪದಲ್ಲಿರತಕ್ಕಂಥ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು ಬಿಂಬನನ್ನು ತಿಳಿಯುವಾಗ
ವಾಕ್ಯ ರೂಪದಲ್ಲಿ, ಶಬ್ದ ರೂಪದಲ್ಲಿ ಪರೋಕ್ಷ ಜ್ಞಾನವನ್ನೇ ನಾವು ಪಡೆಯುತ್ತೇವೆ. ನಮ್ಮಲ್ಲೇ ಬಿಂಬನಿದ್ದರೂ ಸಹ ಹೊರಗೂ ಬಿಂಬನನ್ನು ಕಾಣುತ್ತೇವೆ. ಅಕ್ಷರ ರೂಪದಲ್ಲೂ ಕಾಣುತ್ತೇವೆ, ಎಲ್ಲ ಶಕ್ತಿ ರೂಪದಲ್ಲೂ ಕಾಣುತ್ತೇವೆ. ಆ ಶಕ್ತಿ ರೂಪದಲ್ಲಿ ಕಾಣತಕ್ಕಂಥವನು ಮತ್ತು ಪ್ರತಿಬಿಂಬನಾದ ನಾವು ಭಿನ್ನರಾಗಿದ್ದೇವೆ ಎಂಬತಕ್ಕಂಥದ್ದು ಅಪರೋಕ್ಷ ಜ್ಞಾನದಲ್ಲಿ ಅತಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಆದ್ದರಿಂದ ಪ್ರಕೃತಿಯಿಂದ ಬಂಧವಾಗಿರತಕ್ಕಂತಹ ಗುಣದಲ್ಲಿ ಆಗಿರ್ತಕ್ಕಂಥ ಈ ಆವರಕ ರೂಪವಾಗಿರತಕ್ಕಂಥ ಶರೀರವೇನಿದೆ, ಅದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣದಿಂದ ಮಿಶ್ರಿತವಾಗಿರುವುದರಿಂದ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದಾಗ ಆತ್ಮ ಸಾಕ್ಷಾತ್ಕಾರವೂ ಆಗಲೇಬೇಕು. ಆಗಲೇ ಸಕಲ ಸಾತ್ವಿಕ ಜೀವರಿಗೆ ಬಿಂಬ ದರ್ಶನ, ಪ್ರತಿಬಿಂಬದಿಂದ ಭಿನ್ನರಾಗಿರತಕ್ಕಂಥ ಅನುಭವವೂ ಬರುತ್ತದೆ. ಇದು ಪರೋಕ್ಷ ಜ್ಞಾನದಿಂದ ಆದ ಫಲಿತವನ್ನು ಪ್ರತ್ಯಕ್ಷವಾಗಿ ಕಂಡಂತೆ ಆಗುತ್ತದೆ. ಇದು ಬಿಂಬೋಪಾಸನೆಯ ಮುಖ್ಯ ಅಂಗ. ಇಂತಹ ವಿಶೇಷ ಜ್ಞಾನವನ್ನು ಶ್ರೀ ವೇದವ್ಯಾಸದೇವರು ಭಗವದ್ಗೀತೆಯಲ್ಲಿ ಕೃಷ್ಣನ ಮೂಲಕ 13ನೇ ಅಧ್ಯಾಯದಲ್ಲಿ ಹೇಗೆ ಉಪಾಸನೆ ಮಾಡಬೇಕೆಂಬ ಪರಿಕ್ರಮವನ್ನು ಸೂಚಿಸಿದ್ದಾರೆ. ಪ್ರಕೃತಿ ಮತ್ತು ಪುರುಷ ಇಬ್ಬರನ್ನೂ ನಾವು ತಿಳಿದುಕೊಂಡು ಹೋಗಬೇಕು. ಆದರೆ ಪ್ರಕೃತಿಗಿಂತ ಅನಂತಪಟ್ಟು ಶ್ರೇಷ್ಠನಾದವ ಪುರುಷನ ಭಗವಂತನೇ ಎಂದು ತಿಳಿಯಬೇಕು. ಆ ತಿಳಿಯುವಿಕೆ ಆತ್ಮ ಸಾಕ್ಷಾತ್ಕಾರವಾದಾಗ ಅತಿ ಸ್ಪಷ್ಟವಾಗುತ್ತದೆ ಎಂಬುದೇ ಮುಖ್ಯ ಅರ್ಥ. ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ಆನಂದ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲಿಗೆ ಭೂಯಿಷ್ಠಾಂತ ನಮ ಉಕ್ತಿಮಿದೆ ಎಂದು ಹೇಳಿ, ಈ ವಿಶೇಷವಾದ ಜ್ಞಾನ ಮನುಷ್ಯರಲ್ಲಿ ಮಾತ್ರ ಬರಲು ಸಾಧ್ಯ. ಮನುಷ್ಯರಲ್ಲಿ ಬಂದಾಗ ಅತಿ ಶ್ರೇಷ್ಠ ಗುರುಗಳ ಸೇವಾ ಮತ್ತು ಅವರ ಅನುಗ್ರಹ ರೂಪಕವಾಗಿ ಆ ಜ್ಞಾನದಿಂದ ನಾವು ಏನು ನಮ್ಮಲ್ಲೇ ಅರ್ಥ ಮಾಡಿಕೊಳ್ಳುತ್ತೇವೆಯೋ, ಮನರೂಪವಾಗಿ ಗಟ್ಟಿ ಮಾಡಿಕೊಳ್ಳುತ್ತೇವೆಯೋ, ಆಗ ರೂಪವಾಗಿ ತಿಳಿಯತಕ್ಕಂಥದ್ದು ಪ್ರಕೃತಿ ಪುರುಷರ ವಿಶಿಷ್ಟತೆ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಆಧ್ಯಾತ್ಮ ಚಿಂತನೆಯನ್ನೇ ಮಾಡಬೇಕು. ಬೇರೆ ಯಾವ ಜನ್ಮದಲ್ಲೂ ಸಹ ಆಧ್ಯಾತ್ಮ ಚಿಂತನೆ ಮಾಡಲು ಸಾಧ್ಯವಿಲ್ಲ. ಇಂತಹ ವಿಶೇಷ ಅವಕಾಶದಿಂದ ಯಾರೂ ವಂಚಿತರಾಗಬಾರದು ಎಂಬ ಅಪೇಕ್ಷೆಯಿಂದ ಪುರಂದರದಾಸರು ವರದರು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಎಂಬುದಕ್ಕಾಗಿ ಸಾತ್ವಿಕ ಪ್ರವೃತ್ತಿ ಜನರನ್ನೇ ಆರಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರೂ ನಮ್ಮ ಈ ಶರೀರವನ್ನು ಬರೆಯುವುದಕ್ಕೆ, ಶುದ್ಧ ಜ್ಞಾನವನ್ನು ಕೊಡುವುದಕ್ಕೆ ಆಶ್ರಿತರಾಗಿದ್ದಾರೆ. ಈ ದೇಹವನ್ನು ಬರೆಯಕ್ಕೆ ಸಹಾಯಕರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಸ್ಮರಿಸಬೇಕು. ಅವರಿಗೆ ಆಶ್ರಯವಾಗಿರತಕ್ಕಂಥ ಗುರು ಹಿರಿಯರು, ವಿದ್ಯಾಗುರುಗಳು, ಅನೇಕ ಗುರು ಪರಂಪರೆ ಎಲ್ಲವನ್ನು ನಾವು ಅವರ ಅನುಗ್ರಹ, ಅವರ ಉಪಕಾರ ಸ್ಮರಣೆ ಮಾಡಬೇಕು. ಇವರಲ್ಲಿ ಅನಂತ ಜೀವರು ಅಭಿಮಾನತ್ವೇನ ನಮ್ಮ ದೇಹದೊಳಗೆ ನಿಂತು ಈ ಕಾರ್ಯವನ್ನು ನಡೆಸಿ ಶಬ್ದ ರೂಪದಲ್ಲಿ ಭಗವಂತನ ಗುಣೋತ್ಕರ್ಷವನ್ನು ತಿಳಿಸಿಕೊಟ್ಟಿದ್ದಾರೆ ತತ್ವಾಭಿಮಾನಿ ದೇವತೆಗಳು. ಇವರ ವಿಶೇಷ ಅನುಗ್ರಹ ನಾವು ನೆನೆಯಲೇಬೇಕು. ಇವರು ವಾಯುದೇವರ ಅಧೀನದಲ್ಲಿ ಕೆಲಸ ಮಾಡುವುದರಿಂದ ಎಲ್ಲರೂ ವಾಯುದೇವರ ವಶರಾಗಿದ್ದಾರೆ. ವಾಯುದೇವರು ಭಗವಂತನ ವಿಶೇಷ ಅಜ್ಞಾನದಿಂದ ಭಗವಂತನ ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಆದ್ದರಿಂದ ಅವರು ಜೀವೋತ್ತಮನೆನಿಸಿಕೊಂಡಿದ್ದಾರೆ. ಅವರ ವಿಶೇಷವಾದ ಸ್ಮರಣೆ ಪ್ರತಿನಿತ್ಯವೂ ಮಾಡಲೇಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ.
ನಮ್ಮ ಬಿಂಬ ಉಪಾಸನೆ ಅಂದರೆ ಸ್ವತಂತ್ರ ಉಪಾಸನೆ ಎಂದು ಹೆಸರು. ಅವನೇ ಎಲ್ಲ ಸ್ವತಂತ್ರರಾದ ವಾಯುದೇವರಲ್ಲೂ ತತ್ವಾತ್ಮ ದೇವತೆಗಳಲ್ಲೂ ನಮ್ಮ ಗುರುಗಳಲ್ಲೂ ಮಾತಾಪಿತರಲ್ಲೂ ನಮ್ಮಲ್ಲೂ ನಿಂತು ಈ ಜ್ಞಾನವನ್ನು ತಿಳಿಸುವುದರಿಂದ ಎಲ್ಲರಲ್ಲೂ ನಾವು ಭಗವಂತನನ್ನೇ ಕಾಣಬೇಕು. ಇನ್ನೆಲ್ಲರೂ ಸಹ ನಾಮಕಾವಸ್ಥೆ ಅಂದರೆ ಕೇವಲ ಹೆಸರಿಗೆ ಮಾತ್ರ ಇರುತ್ತಾರೆ. ಮುಖ್ಯವಾಗಿ ಎಲ್ಲರಲ್ಲೂ ಇರತಕ್ಕಂಥ ನಮ್ಮ ಬೆಂಬರೂಪಿ ಭಗವಂತನೇ, ಅವನೇ ಶಕ್ತಿಪ್ರದನಾಗಿ ಜ್ಞಾನಪ್ರದನಾಗಿ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ ಎಂಬುದೇ ಶ್ರೇಷ್ಠ ತಿಳುವಳಿಕೆಯಾಗಿದೆ. ಅವನಿಗೆ ನಾವು ಹೇಗೆ ಉಪಕಾರವನ್ನು ಸ್ಮರಿಸುವುದಂದರೆ ಭೂಯಿಷ್ಟಾಂತಿರಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿರಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿರಮ ಮುಕ್ತಿಮಿದೇಮ, ನಮೋ ನಮಃ ನಮೋ ನಮಃ ನಮೋ ನಮಃ ನಮಸ್ತೆ ಎಂದು ಹೇಳಿ ಭಗವಂತನ ಪಾದಾರವಿಂದಲೇ ನಮಿಸುವುದೇ ಭಗವಂತನನ್ನು ಸ್ಮರಿಸುವುದಾಗಿದೆ. ಅದನ್ನು ಬಿಟ್ಟು ನಾವು ಏನೂ ಮಾಡಲು ಶಕ್ಯವಿಲ್ಲ. ಅದೇ ವೇದ ಪುರುಷನ ಸಂದೇಶವಾಗಿದೆ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಹರಿ ಓಂ ಹರಿ ಓಂ ಹರಿ ಓಂ.